ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಗೈಸ್, ನಾವು ಮೈಸೂರಿಗೆ ಶಾಪಿಂಗ್ ಹೋಗಿ ಅಲ್ಲೇ ಏನಾದರೂ ನೋಡ್ಬೋದು. ಹಾಗೆ ಫುಲ್ ವಾಟರ್ ಸ್ಯಾಂಪಲ್ ಕೊಡಬೇಕು NI ಕಾಲೇಜ್ಗೆ. ಅದನ್ನು ಕೊಟ್ಬಿಟ್ಟು ಆಮೇಲೆ ಶಾಪಿಂಗ್ ಮಾಡಬೇಕು. ಮೈಸೂರಿಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಬೇಕಲ್ಲ, ಸೊ ಪುನಿಯವ್ರ ಆಂಟಿ ಮನೆ ಹೆಲ್ಮೆಟ್ ಇಸ್ಕೊಂಡು ಇವಾಗ ಹೊರಡೋದು. ಹೆಲ್ಮೆಟ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಅನ್ನಿಸ್ತಾನೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋದೀಗ. ವಾಟರ್ ಸ್ಯಾಂಪಲ್ಗೆ ನೀರು ತಗೋಬೇಕು ಈ ಕೆರೆಯಲ್ಲಿ. ಹೆಂಗಪ್ಪ ತಗೋತಾನೆ ಇಷ್ಟೊಂದು ಇದಾಗ ಗ್ರೀನ್ ಬೆಳ್ಬಿಟ್ಟೈತೆ. ಎಲ್ಲಪ್ಪ ಹೋಯ್ತ್ಯಾ? ಹೇಳಿದ್ರೆ ಕೇಳಲ್ಲ, ಹೇಳ ಮಾತನ್ನ ಯಾರನ್ನಾದ್ರೂ ಕರ್ದು ಇಡ್ಸ್ಕೊಬೇಕಷ್ಟೆ. ನೋಡೋದು ಅದು ಏನು ಮಾಡ್ತಾನೆ ಅಂತ. ಈ ಕೆರೆಯಲ್ಲಿ ನೋಡಪ್ಪ ಈಸಿಯಾಗಿ ಸಿಗುತ್ತೆ. ಅಲ್ಲಂತೂ ಹಿಡಿಯೋಕ್ಕಾಗಲಿಲ್ಲ, ಅಲ್ಲಿ ಫುಲ್ ಸೆತ್ತೆ. ಇಲ್ಲಿ ಸ್ವಲ್ಪ ಹೋಗೋಕ್ಕೆ ಸ್ಟೆಪ್ಸಾರು ಐತೆ, ಅಲ್ಲಿ ಏನೂ ಇರಲಿಲ್ಲ. ಅಲ್ಲಿ ನೀರು ಇಲ್ಲ ಆ್ಯಕ್ಚುಲಿ ಆ ಕೆರೆಯಲ್ಲಿ. ಇದನ್ನು ಈ ಸ್ಯಾಂಪಲ್ನೆಲ್ಲ ತೊಗೊಂಡೋಗಿ NI ಕಾಲೇಜಿಗೆ ಕೊಟ್ಬಿಟ್ಟು ಆಮೇಲಿಂದ ನಮ್ಮ ಶಾಪಿಂಗ್ ಮಾಡಬೇಕು. ಕಂಟನಹಳ್ಳಿ ಇವಾಗ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಸಿಗ್ತೀನಿ. ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಫುಲ್ ತುಂಬ್ಕೊಬಿಟ್ಟೈತಲ್ವಾ. ಫುಲ್ ತುಂಬೋಗ್ಬಿಟ್ಟೈತೆ. ಬ್ರಿಡ್ಜೆ ಮುಕ್ಕಾಲು. ವೆಂಕಟ ಸೈಡಲ್ಲಿ ನಿಂತಿದ್ದೀವಿ. ಇವ್ನು ರೋಡ್ ಬೇರೆ ಮಿಸ್ ಮಾಡಿಕೊಂಡು ಗೂಬೆ ಥರ ಹೋಗೋ ರೋಡಲ್ಲಿ ಹೋಗಲ್ಲ ಗೈಸ್. ಇವಂದೇ ಒಂದು ರೋಡ್ ಮಾಡ್ಕೊಬಿಡ್ತಾನೆ. ಮೈಸೂರಲ್ಲಂತೂ ಸರಿ ಮಳೆ. ದೇವ್ರ ಹತ್ರ ಬಂದ್ವಿ. ವಾಟರ್ ಸ್ಯಾಂಪಲ್ ಕೊಟ್ಬಿಟ್ಟು ಇವಾಗ ಹೋಗೋದೆ. ವಾಟರ್ ಸ್ಯಾಂಪಲ್ ಕೊಟ್ಟಾದ್ಮೇಲೆ ನಮ್ಮ ಶಾಪಿಂಗ್ ಏನೈತೆ ಅದು ಮಾಡಬೇಕು. ಹೆಲ್ಮೆಟ್ ತೆಗಿ. ಸ್ಯಾರಿ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ರಶ್ ಲಿಫ್ಟ್ ಕಳಿಸ್ತವ್ರಿ ಗೈಸ್. ಬಟ್ಟೆ ತಗೊಂಡಾಯ್ತು, ಸೀರೆ. ಭಯ ಇವನಿಗೆ ಲಿಫ್ಟಲ್ಲಿ ಹೋಗೋಕ್ಕೆ. ಎದ್ರುಕೊಂಡು ಪುಕ್ಲ ಸೀರೆ ಶಾಪಿಂಗ್ ಸವಾಸ ಅಲ್ಲ. ಹಬ್ಬದಲ್ಲಂತೂ ರಶ್ಶು. ಸ್ವಲ್ಪ ಶಾಪಿಂಗ್ ಮುಗಿತೀವಿ, ಊಟಕ್ಕೆ ಹೋಟೆಲ್ ಹೋಗ್ತಿದ್ದೀವಿ. RRಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗೋದು. RRಲ್ಲಿ ನಾವು ಬಂದಿರೋ ಟೈಮ್ಗೆ ಎಲ್ಲ ಖಾಲಿಯಾಗಿದೆ. ನಾವು ಕೇಳೋ ಬಿರಿಯಾನಿನೂ ಇಲ್ಲ, ಮಟನ್ ಬಿರಿಯಾನಿನೂ ಇಲ್ಲ. ಸೊ ಈಗ ವೈಭವ್ ಹೋಗ್ತಾ ಇದ್ದೀವಿ, ಹೋಟೆಲ್ ವೈಭವ್. ಅಲ್ಲೂ ಈಗ ಏನು ಹೋಗೋದಿಲ್ಲ, ಟೈಮ್ 4 ಗಂಟೆ ಆಗೈತೆ. ಬರ್ದಾಡ್ತಿದ್ದೀವಿ ಅಂದರೆ ಇವತ್ತು ಸೋಮವಾರ. ವೈಭವ್ ಕ್ಲೋಸು. ಹನುಮಂತೂ ಇಲ್ಲ ಅನಿಸುತ್ತೆ. ಇನ್ನೊಂದು ಯಾವುದು ನಾವು ಹೋಗ್ತಿದ್ವಲ್ಲ ಯಾವಾಗಲೂ ರೆಗ್ಯುಲರಾಗಿ ಹೋಗ್ತಿದ್ವಲ್ಲ, ಅದ್ಯಾವುದು ಹೋದ್ಸಲ ಬಂದಾಗ ಲಕ್ಷ್ಮಣ್ ಮೆಸ್ಸು. ಅದು ಮಂಡೇ ಇಲ್ಲ. ಊಟ ಟೈಮ್ ಬೇರೆ ಆಗೈತೆ, ಹೊಟ್ಟೆ ಫುಲ್ ಹಸಿದೈತೆ. ಅದೇನು ಮಾಡ್ತಾನೋ ಗೊತ್ತಿಲ್ಲ. ಸುತ್ತಾವ್ನು ಸುಮ್ಮನೆ ಮೈಸೂರನ್ನ. ಅಡಿಲ್ಲ ಝೋಡಿಯೋಗೆ ಹೋಗಿ ಸ್ವಲ್ಪ ಸ್ಲಿಪ್ಪರ್ ತೊಗೊಂಡು ಏನಾದರೂ ಬೇರೆ ಬಟ್ಟೆ ತೊಗೊಂಡು ಆಮೇಲಿಂದ ಹೋಟೆಲ್ಗೆ ಹೋಗೋದು ಊಟಕ್ಕೆ. ಇದು ಏನು ತೊಗೊಂಡಿಲ್ಲ ಝೋಡಿಯೋಲಿ. ನಾನು ಹಿಡ್ಕೊಬಂದು ಸ್ಲಿಪ್ಪರ್ ಕಲೆಕ್ಷನ್ ಇಲ್ಲ. ಇವತ್ತು ನಮ್ಮ ಟೈಮ್ ಸರಿ ಇಲ್ಲ. ಅಲ್ಲಿ ಝೋಡಿಯೋಗೆ ಹೋದರೆ ಅಲ್ಲಿ ಇಷ್ಟಪಟ್ಟಿದ್ದು ಏನೂ ಸಿಗಲಿಲ್ಲ. ಊಟ ಮಾಡಬೇಕಂತ ಹೋಟ್ಲು ಹೋದರೆ ಅಲ್ಲಿ ಎಲ್ಲ ನಾನ್ ವೆಜ್ ಎಲ್ಲ ಇವತ್ತು ಮಾಡಿದೆ. ತಲೆನೋವೇ ಬಂದ್ಬಿಟ್ಟೈತೆ ಊಟ ಮಾಡ್ತೈತೆ. ಯಾವ ಹೋಟ್ಲು ಸಿಗುತ್ತೆ ಅದ್ರಲ್ಲಿ ಊಟ ಮಾಡ್ಕೊಂಡು ಕ್ಯಾನರ್ಗೆ ಹೋಗ್ತಾ ಇರೋದು. ನಂದಿನಿ ಡಿಲಕ್ಸ್ ಬಂದಿದ್ದೀವಿ. ಹೋಟ್ಲು ಎಲ್ಲ ಕಡೆ ಇಟ್ಟು ಸಾಕಾಯ್ತು. ಊಟ ಮಾಡಿದ್ವಿ. ಬಿರಿಯಾನಿ ಮತ್ತು ಗುಂಟೂರು ಚಿಕನ್ ಇರೋದು ಹೋಟ್ಲು ನಂದಿನಿ ಡಿಲಕ್ಸ್. ಹೋಟ್ಲಿಗೆ ಬಂದಿರೋದು ಗೈಸ್. ಚಿಕನ್ ಬಿರಿಯಾನಿ ಮತ್ತು ಗುಂಟೂರು ಚಿಕನ್ ಆರ್ಡ್ರ್ ಮಾಡಿದ್ವಿ ಅಷ್ಟೇ. ಬಾರಸ್ತವನಿಗೆ ಬರ್ತಿದ್ದಂಗೆ ಹೊಟ್ಟೆ ಎಷ್ಟು ಬಿಡೈತೆ.
ಚಿಕನ್ ಬಿರಿಯಾನಿ, ಗುಂಟೂರು ಚಿಕನ್. ಟೇಸ್ಟ್ ಹೆಂಗಾಯ್ತು? ಬೀಡ ಬೀಡ ಚೆನ್ನಾಗಿತ್ತು. ಸ್ಟೈಲ್ ಅನಿಸುತ್ತೆ. ಊಟ ಆಯ್ತು ಈಗ. ಬೀಡ ತಿಳ್ಕೊಂಡು ನಾಳೆ ಹೊಟ್ಟಿದ್ವಿ. ಊರಿಗೆ ಹೋಗೋದೆ. ಟೈಮ್ 5:30 ಆಗೈತೆ. ಮಳೆ ಬರೋ ಥರ ಐತೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳಕ್ಕೆ ಹೋಗಿದ್ದೆ ಮೈಸೂರಿಗೆ. 2 ಸ್ಯಾರಿ ತೊಗೊಂಡೆ. ಒಂದು ಮನಸ್ಸಲ್ಲಿ ತೊಗೊಂಡೆ, ಇನ್ನೊಂದು ಆರಾಧನದಲ್ಲಿ ತೊಗೊಂಡೆ. ಅದಾದಮೇಲೆ ಅಂತೂ ಊಟಕ್ಕೆ ಹೋಟ್ಲಲ್ಲಿ ಫಸ್ಟ್ ಟೈಮ್ ನಾವು ಮೈಸೂರಿಗೆ ಹೋದಾಗ ಇಷ್ಟು ಅಲ್ದಾಡಿರೋದು. ಇವತ್ತೆಲ್ಲ ಸೋಮವಾರ ಎಲ್ಲೂ ನಾನ್ ವೆಜ್ ಸಿಗೋಲ್ಲ, ನಮ್ಗೆ ನಾನ್ ವೆಜ್ಜೇ ಬೇಕು. ಕೊನೆಗೂ ಹೇಗೋ ಯಾವುದೋ ಒಂದು ನಂದಿನಿ ಡಿಲೆಕ್ಸ್ ಅಂತ ಹೋಟೆಲ್ ಸಿಕ್ತು. ಅಲ್ಲಿ ಊಟ ಮಾಡ್ಕೊಂಡು ಹೊರಟ್ವಿ. ಮಳೆ ಆಲ್ರೆಡಿ ಬರ್ತಾ ಇತ್ತು.